ಕಾಡು ಬೆಳೆಸಿ ನಾಡು ಉಳಿಸಿ ಅನ್ನೋ ಮಾತಿದೆ. ಸರ್ಕಾರಗಳು ಅರಣ್ಯ ಸಂರಕ್ಷಣೆ ಸಮೃದ್ಧಿಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದೆ. ಆದರೆ ರಸ್ತೆ ಬದಿಯಲ್ಲಿದ್ದ ನೂರಾರು ಮರಗಳ ರೆಂಬೆ ಕೊಂಬೆಗಳನ್ನೇ ಕಡಿದಿದ್ದಾರೆ. ಹಚ್ಚ ಹಸಿರಿನಿಂದ ಮರಗಳು ಕಂಗೊಳಿಸ್ತಾ ಇದ್ವು. ಜನರಿಗೆ ನೆರಳು, ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ತಾಣವಾಗಿದ್ವು. ಆ ದಾರಿಯಲ್ಲಿ ನಡೆಯಲು ಖುಷಿಯಾಗ್ತಾ ಇತ್ತು. ಆದ್ರೀಗ ರೈತನ ದುರಾಸೆಗೆ ನೂರಾರು ಮರಗಳು ರೆಂಬೆ ಕೊಂಬೆಗಳನ್ನ ಕಳೆದುಕೊಂಡು ಬೋಳಾಗಿವೆ. ಈ ದೃಶ್ಯ ಕಂಡಿದ್ದು ಗದಗ ತಾಲೂಕಿನ ಹುಯಿಲಗೋಳ ಗ್ರಾಮದಲ್ಲಿ. ಜಮೀನಿಗೆ ನೆರಳು ಬೀಳುತ್ತೆಂದು ಮರಗಳಿಗೆ ಕೊಡಲಿ ಗೇಟು. ಅನ್ನದಾತನ ದುರಾಸೆಗೆ ಬಲಿಯಾದ ನೂರಾರು ಮರಗಳು. ಗದಗದಿಂದ ಹುಯಿಲಗೋಳಕ್ಕೆ ಹೋಗುವ ಮಾರ್ಗದ ರಸ್ತೆಯ ಎರಡೂ ಬದಿಯಲ್ಲಿ ಸಾವಿರಾರು ಮರಗಳನ್ನ ಬೆಳೆಸಲಾಗಿತ್ತು. ಅರಣ್ಯ ಇಲಾಖೆ ಸಸಿಗಳನ್ನ ನೆಟ್ಟು ನೀರು ಹಾಕಿ ಪೋಷಿಸ್ತಾ ಇದೆ. ಆ ಮರಗಳಿಗೆ 10 ವರ್ಷಗಳಾಗಿತ್ತು. ಸಮೃದ್ಧವಾಗಿ ನೆರಳು ನೀಡ್ತಾ ಇದ್ವು. ಆದ್ರೀಗ ನೂರಾರು ಮರಗಳ ರೆಂಬೆ ಕೊಂಬೆಗಳನ್ನ ಅವೈಜ್ಞಾನಿಕವಾಗಿ ಕತ್ತರಿಸಿದ್ದಾರೆ. ಮರಗಳು ಒಂದೇ ಒಂದು ರೆಂಬೆಗಳಿಲ್ಲದೆ ಬೋಳಾಗಿ ನಿಂತಿವೆ. ಇಷ್ಟು ಸಾಲದು ಅಂತ ಕೆಲ ಮರಗಳ ಬುಡಕ್ಕೆ ಬೆಂಕಿ ಹಚ್ಚಿ ನಾಶ ಮಾಡುವ ಪ್ರಯತ್ನ ನಡೆದಿದೆ. ಇಲ್ಲಿ ನೂರಾರು ಮರಗಳ ಚಂಡವನ್ನೇ ಕತ್ತರಿಸಿದ್ದಾರೆ. ಈಗ ಈ ಭಾಗದಲ್ಲಿ ನಾವು ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ಈ ಗಿಡಗಳ ನೆರಳು ಆ ಜಮೀನುಗಳಿಗೆ ಬಿದ್ದರೆ ಸರಿಯಾಗಿ ಬೆಳೆ ಬರೋದಿಲ್ಲ ಅಂತನ್ನುವಂಥ ಏನು ಕಾರಣಕ್ಕಾಗಿ ಈಗಾಗಲೇ ಅರಣ್ಯ ಇಲಾಖೆಯಿಂದ ಅನುಮತಿ ಪಡೆದಿದ್ದಾರೆ. ಆದರೆ ಅರಣ್ಯ ಇಲಾಖೆಯವರು ಹೇಳೋ ಪ್ರಕಾರ ನಾವು ಅನುಮತಿ ಕೊಟ್ಟಿದ್ದು ಕೇವಲ ಅವರ ಜಮೀನುಗಳಲ್ಲಿ ನೆರಳು ಬೀಳ್ತದೆ ಆ ಭಾಗದ ಟೊಂಗೆಗಳನ್ನು ಕತ್ತರಿಸಲಿಕ್ಕೆ ಮಾತ್ರ ನಾವು ಪರ್ಮಿಷನ್ ಕೊಟ್ಟಿದ್ದೀವಿ. ಆದರೆ ಏನು ಮಾಲೀಕರಿದ್ದಾರೆ ಈಗ ಸಂಪೂರ್ಣವಾಗಿ ಗಿಡಗಳ ಚಂಡವನ್ನೇ ಕತ್ತರಿಸಿದ್ದಾರೆ. ಹುಯಿಲಗೋಳ ಗ್ರಾಮದ ರೈತನೊಬ್ಬ ತಮ್ಮ ಜಮೀನಿಗೆ ಈ ಮರಗಳ ನೆರಳು ಬೀಳುತ್ತೆ, ಬೆಳೆ ಸರಿಯಾಗಲ್ಲ ಅಂತ ಅರಣ್ಯ ಇಲಾಖೆಗೆ ಪರ್ಮಿಷನ್ ಕೇಳಿದ್ರಂತೆ. ಅಧಿಕಾರಿಗಳು ಕೇವಲ ಕೊಂಬೆ ಕಟ್ ಮಾಡಲು ಪರವಾನಗಿ ನೀಡಿದ್ರಂತೆ. ಆದರೆ ರೆಂಬೆ ಕೊಂಬೆಗಳನ್ನೆಲ್ಲ ಕತ್ತರಿಸಿದ್ದಾರೆ. ನಿಯಮ ಮೀರಿ ಮರಗಳನ್ನ ಕತ್ತರಿಸಿದ್ರೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತಾರೆ ಅರಣ್ಯಾಧಿಕಾರಿಗಳು. ಅವರು ನಮ್ಮಲ್ಲಿ ಪರ್ಮಿಷನ್ ತೊಗೊಂಡಿದ್ರಂತಿದ್ದಾರೆ. ಪರ್ಮಿಷನ್ ಲೆಟರ್ ತೊಗೊಂಬರಲ್ಲ ನಮ್ಮ ಹತ್ರ. ಆಮೇಲೆ ರೈತರು ಅವರು ಯಾರಂತ ಗೊತ್ತಾಗಿಲ್ಲ. ಹಾಗಾಗಿ ಅವ್ರದ್ದು ರೈತರು ಹೊಲ ಬಿದ್ದುಬಿಟ್ಟು ಹೊಲದಲ್ಲಿ ಬೆಳೆ ಏನು ಬೆಳೆಯೋದಿಲ್ಲ ಅಂತ ಪರ್ಮಿಷನ್ ಕೇಳಿದರು. ಅದಕ್ಕಿಂತ ಹೆಚ್ಚಿಗೆ ಜಾಸ್ತಿ ತೆಗೆದಿದ್ದರೆ ಅವ್ರ ಮೇಲೆ ಏನಿದೆ ಕಾನೂನು ಮಾಡಬೇಕು. ನಿತ್ಯ ಅರಣ್ಯ ನಾಶವಾಗ್ತಾ ಇದ್ದು ರಕ್ಷಣೆ ಮಾಡೋದೇ ಸವಾಲಾಗಿದೆ. ಇಂತಹ ಹೊತ್ತಲ್ಲಿ ಮರಗಳ ರೆಂಬೆ ಕೊಂಬೆಗಳನ್ನ ಕತ್ತರಿಸಿ ಸುಟ್ಟು ಹಾಕಿರೋದು ಅಕ್ಷಮ್ಯ ಅಪರಾಧ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಆಗಬೇಕೆಂದು ಪರಿಸರ ಪ್ರೇಮಿಗಳು ಆಗ್ರಹಿಸಿದ್ದಾರೆ. ಸಂಜೀವ್ ಪಾಂಡ್ರೆ, TV9 ಗದಗ.